ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ನರಿ ಮತ್ತು ಗಿಳಿ. ಒಮ್ಮೆ ನರಿ ಕಾಡಿನಲ್ಲಿ ಅಲೆದಾಡ್ತಿರುವಾಗ ಒಂದು ದ್ರಾಕ್ಷಿ ತೋಟವನ್ನು ನೋಡುತ್ತೆ. ದ್ರಾಕ್ಷಿಗಳನ್ನು ನೋಡಿ ನರಿಗೆ ತಿನ್ನಬೇಕು ಅಂತ ಅನಿಸುತ್ತೆ. ಆದರೆ ದ್ರಾಕ್ಷಿ ತೋಟಕ್ಕೆ ಒಬ್ಬ ಕಾವಲ್ಗಾರ ಇರ್ತಾನೆ. ಅವನು ಯಾವಾಗಲೂ ದ್ರಾಕ್ಷಿ ತೋಟವನ್ನು ಕಾಯ್ತಾ ಇರ್ತಾನೆ. ನರಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ದ್ರಾಕ್ಷಿ ಹಣ್ಣು ತಿನ್ನೋದಕ್ಕೆ ಅಂತ ಕಾಯ್ತಾ ಇರುತ್ತೆ. ಕಾವಲುಗಾರ ಹೋಗ್ತಾನೆ, ಇನ್ನೇನು ದ್ರಾಕ್ಷಿ ತಿನ್ಬೋದು ಅಂತ ಕಾಯ್ತಾ ಇರುತ್ತೆ. ಆದ್ರೆ ಕಾವಲ್ಗಾರ ಎಲ್ಲೂ ಹೋಗೋದೇ ಇಲ್ಲ. ಹೀಗಿರುವಾಗ ಒಂದು ಚಿಕ್ಕ ದ್ರಾಕ್ಷಿ ಹಣ್ಣು ನರಿ ಹತ್ರ ಬಂದು ಬೀಳುತ್ತೆ. ನರಿ ಅದನ್ನ ಚಪ್ಪರಿಸ್ಕೊಂಡು ತಿನ್ನುತ್ತೆ. ಈ ದ್ರಾಕ್ಷಿ ಹಣ್ಣು ಇಲ್ಲಿಗೆ ಹೇಗ್ ಬಂತು ಅಂತ ಕತ್ತನ್ನ ಎತ್ತಿ ನೋಡುತ್ತೆ. ಅವಾಗ ಒಂದು ಗಿಣಿ ಗಿಳಿ ಹೇಳುತ್ತೆ, ಈ ಹಣ್ಣು ಎಷ್ಟು ರುಚಿಯಾಗಿದೆ, ನೀವು ತಿಂದಿಲ್ವಾ ಅಂತ ಕೇಳುತ್ತೆ. ಅದಕ್ಕೆ ನರಿ ಹೇಳುತ್ತೆ, ನಿಂತರ ನನಗೆ ರೆಕ್ಕೆ ಇಲ್ಲ, ಹಾರ್ಕೊಂಡು ಹೋಗಿ ಕಿತ್ಕೊಂಡು ತಿನ್ನೋಕೆ, ಯಾರಾದ್ರೂ ಹಿಡಿದ್ರೆ ತಪ್ಪಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಂತ. ಕಾವಲುಗಾರ ಯಾವಾಗ್ಲೂ ಇಲ್ಲೇ ಇದ್ದಾನೆ, ನಾನು ದ್ರಾಕ್ಷಿ ತಿನ್ನೋಕ್ ಹೋದ್ರೇನೆ ಆಗ್ತಾನೆ ಇಲ್ಲ ಅಂತ. ಕಾವಲುಗಾರನ ಮನೆ ತೋಟದೊಳಗಿದೆ, ಅದಕ್ಕೆ ಅವನು ಎಲ್ಲೂ ಹೋಗೋದೇ ಇಲ್ಲ, ನೀವು ಮಧ್ಯಾಹ್ನ ಹೋಗಿ ಕಿತ್ಕೊಂಡು ತಿನ್ನಿ ಅಂತ ಹೇಳುತ್ತೆ. ಮರುದಿನ ಮಧ್ಯಾಹ್ನ ಕಾವಲ್ಗಾರ ಊಟಕ್ಕೆ ಹೋದಾಗ ದ್ರಾಕ್ಷಿಯನ್ನು ತಿನ್ನೋಕೆ ಶುರು ಮಾಡುತ್ತೆ. ಅಷ್ಟರಲ್ಲಿ ಕಾವಲ್ಗಾರ ವಾಪಸ್ ಬಂದು ನರಿಗೆ ಹೊಡಿತಾನೆ. ನರಿ ಭಯದಿಂದ ಓಡಿ ಹೋಗುತ್ತೆ. ಗಿಳಿ ಸ್ವಲ್ಪ ಹೊತ್ತಾದ್ಮೇಲೆ ವಾಪಸ್ ಬಂದು ನರಿನ ಕೇಳುತ್ತೆ, ಹೇಗಿತ್ತು ದ್ರಾಕ್ಷಿ ಹಣ್ಣು ಅಂತ. ನರಿ ಹೇಳುತ್ತೆ, ತುಂಬಾ ಹುಳಿ ಇತ್ತು, ಒದೆ ತಿಂದಿದ್ದನ್ನು ಮಾತ್ರ ಹೇಳೋದೇ ಇಲ್ಲ. ಕೆಲವರು ನಡೆದಿರೋ ಥರ ಹೇಳೋದೇ ಇಲ್ಲ, ಒಂದಕ್ಕೆ ಇನ್ನೊಂದು ಸೇರಿಸ್ಕೊಂಡು ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್.